ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 10 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಡೇನೇ ಇವತ್ತು. ಸೊ ಈ 10 ಡೇಸ್ ಚಾಲೆಂಜಲ್ಲಿ ಏನೆಲ್ಲ ಮಾಡ್ತೀನಿ ಏನು ಅನ್ನೋದ್ರ ಬಗ್ಗೆ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ. ಈ 10 ಡೇಸಲ್ಲಿ ಆದಷ್ಟು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡೋಣ ಎಷ್ಟರ ಮಟ್ಟಿಗೆ ಡಯಟ್ ಅನ್ನೋದು ಹೋಗುತ್ತೆ ಅಂದ್ಬಿಟ್ಟು. ಇನ್ನು ನಿನ್ನೆ ಮಾಡಿದ್ದಂತಹ ಒಂದು ವಿಡಿಯೋಗೆ ಸೂಪರ್ ಕಮೆಂಟ್ಸ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟಿಗೆ ರಿಪ್ಲೈ ಕೊಡಬೇಕಿತ್ತು, ಬಟ್ ನನಗೆ ಇವತ್ತು ಸಿಕ್ಕಾಪಟ್ಟೆ ಹುಷಾರಿಲ್ಲ. ಫುಲ್ಲು ನೆಗಡಿ ಆಗಿಬಿಟ್ಟು ಅದೇನಾಗ್ಬಿಟ್ಟಿದೆ, ಫುಲ್ಲು ಒಂಥರ ಚಳಿ ಜ್ವರದ ಥರ ಆಗಿಬಿಟ್ಟಿತ್ತು. ಫುಲ್ ಡೇ ರೆಸ್ಟಲ್ಲೇ ಇದ್ದೆ. ಬಟ್ ಡಯಟ್ ಅಂತೂ ನಾನು ಇದು ಮಾಡಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಸೂಪರಾಗಿ ಮಾಡಿದ್ದೀನಿ. ರಿಸಲ್ಟು ಕೂಡ ನಾಳೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನನಗೆ ಹೋಪ್ ಇದೆ ನಾಳೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ಆ್ಯಂಡ್ ನಿನ್ನೆ ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಸೊ ಒಂದೆರಡು ಪಿಕ್ ತೊಗೊಂಡಿದ್ದೆ. ಸೊ ಅದನ್ನು ಹಾಕಿದ್ದೀನಿ, ಸಿಂಪಲ್ಲಾಗಿ ಆಯಿತು. ಇನ್ನು ನಿನ್ನೆ ಬಂದುಬಿಟ್ಟು ಚಿಕನ್ ಸಾರು ವಿತ್ ಇದಕ್ಕೆ ಬೇಳೆ ಹಾಕಿ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಸೊ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಈ ಕಮೆಂಟ್ಸ್ ಎಲ್ಲ ನೋಡಿ ಸ್ವಲ್ಪ ಬೇಜಾರಾಗಿ ಡಯಟ್ದು ಏನೂ ಮಾಡಿಲ್ಲ. ಬಟ್ ಇವತ್ತು ಶಾರ್ಟ್ ಆಗಿದೆ ವಿಡಿಯೋ, ಯಾಕಂತಂದರೆ ಹುಷಾರಿರ್ಲಿಲ್ವಲ್ಲ. ಬೆಳಗ್ಗೆ ಒಂದು 11:30ಗೇನೋ ಮಲಗಿದ್ದಕ್ಕೆ 2:20ವರೆಗೂ ಮಲ್ಕೊಂಡೇ ಇದ್ದೆ. ಸೊ ಅಷ್ಟೊಂದು ಒಂಥರ ಮೈಕ ಇದ್ದಂಗೆ. ಸೊ ಫುಲ್ಲು ನೆಗಡಿ ಆಗಿಬಿಟ್ಟಿದೆ. ಈಗಲೂ ಕೂಡ ತಲೆ ಭಾರ, ಆದರೂ ಸ್ವಲ್ಪ ವಿಕ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಓಡಾಡ್ಕೊಬರೋಣ, ವಾಕಿಂಗು. ಇಲ್ಲಾಂತಂದರೆ ಇದಾಗಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ ಡೈಲಿ ನೆಲದ ಚಪ್ಪಲಿ ಬಿಟ್ಬಿಟ್ಟು ಬರೀ ಇದರಲ್ಲಿ ಓಡಾಡ್ತೀನಿ. ಸೊ ಹಂಗಾಗಿ ಏನಾಗ್ಬಿಡುತ್ತೆ, ಥಂಡಿಯಿಂದ ಏನಾದರೂ ಇಲ್ಲಾಂತಂದರೆ ಈ 2-3 ಡೇಸಿಂದ ಫುಲ್ಲು ನಾನ್ ವೆಜ್ಜು ಸಿಕ್ಕಾಪಟ್ಟೆ ಇದೆಲ್ಲ ತಿಂತಾ ಇರೋದ್ರಿಂದ ಹೆವಿ ಹೀಟಿಂದ ಏನಾದರೂ ನೆಗಡಿ ಆಯಿತಾ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನೆನ್ನೆನೇ ನೆಗಡಿ ಇತ್ತು, ಬಟ್ ನೈಟು ಪಾರ್ಟಿಗೆ ಹೋಗಿ ಬಂದಿದ್ದೆ. ಇದ್ದಿದ್ದು ಸಿಕ್ಕಾಪಟ್ಟೆ ನೆಗಡಿ ಆಗೋಯ್ತು ಸ್ನೇಹಿತರೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೀನಿ. ಈಗಲೂ ಕೂಡ ಒಂದು ಟ್ಯಾಬ್ಲೆಟ್ ತೊಗೋಬೇಕು. ನಾನು ಇವತ್ತು ವೆಯ್ಟ್ ತೋರಿಸ್ತೀನಿ, ನನ್ನ ಪ್ರೆಸೆಂಟ್ ವೆಯ್ಟ್ ಏನಿದೆ ಅಂತ ಅಂದ್ಬಿಟ್ಟು. ನಾನು ನಿನ್ನೆ ತುಂಬಾ ಲೇಟಾಗಿ ಊಟ ಮಾಡಿದ್ದೆ ಸ್ನೇಹಿತರೆ. ಲೇಟ್ ನೈಟ್ ಅಂತಂದರೆ ಸುಮಾರು 9:30 ಆಗೋಗಿತ್ತು ಊಟ ಮಾಡೋಷ್ಟರೊಳಗೆ. ಸೊ ಅದರಿಂದ ಏನಾಗ್ಬಿಟ್ಟಿದೆ, 70 ನಿನ್ನೆ ನಾನು ನೋಡಿದಾಗ ವೆಯ್ಟ್ ಬಂದುಬಿಟ್ಟು 69. ಅದನ್ನು ಕೂಡ ನಿನ್ನೆ ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೆ. ಬಟ್ ಇವತ್ತು ನನ್ನ ವೆಯ್ಟ್ ನೋಡಬೇಕಾದ್ರೆ ನನ್ನ ವೆಯ್ಟ್ ಬಂದುಬಿಟ್ಟು 70. ಅದು 1 kg ಯಾಕೆ ಜಾಸ್ತಿ ಆಗಿದೆ ಅಂದರೆ, ನಮಗೇನು ಅದು ನಾನ್ ವೆಜ್ ಅಲ್ವಾ, ಏನೇನೂ ಜೀರ್ಣ ಆಗಿರಲ್ಲ. ಅದೇ ನಾವು ಬಿರಿಯಾನಿ ಅಂತೆ, ಚಿಕನ್ ಅಂತೆ, ಅದೇ ನನಗೆ ಗೊತ್ತಿರೋ ಪ್ರಕಾರ ಒಂದು 3/4 kg ಅದೇ ಇರುತ್ತೆ. ಇನ್ನೆಲ್ಲಿ ಇದಾಗಿರುತ್ತೆ. ಹಂಗಾಗಿನೇ ನೋಡಿ ಇವತ್ತು 70. ಸೊ ನಿನ್ನೆ ಹೇಳ್ದಂಗೆ ನೋ ಪ್ರಾಬ್ಲಮ್, ಆರಾಮಾಗಿ ನಾವು ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ಇದು 1 or 2 ಡೇಸಲ್ಲಿ ಕಮ್ಮಿ ಆಗಿಬಿಡುತ್ತೆ, ಯಾಕಂತಂದರೆ ಅದು ಸ್ಟಾಕ್ ಇರೋದ್ರಿಂದ ನಮಗೆ ಆ ಥರ ಕಾಣಿಸುತ್ತೆ. ಬಟ್ 1 or 2 ಡೇಸಲ್ಲೇ ಇದು ಮಾಡಿಬಿಡ್ಬೋದು. ಇನ್ನು ಇವತ್ತು ಬಂದ್ಬಿಟ್ಟು ಮಸಾಲ ಅವಲಕ್ಕಿ ಮಾಡಿದ್ದೆ ಸ್ನೇಹಿತರೆ. ಬೆಳಗ್ಗೆ ಎದ್ದೇಳೋಕ್ಕೆ ಆಗಿಲ್ಲ. ನೈಟೆಲ್ಲ ನಮ್ಮ ಮನೆಯವರು ಹೇಳ್ತಾನೆ ಇದ್ರು, ನೀನು ಟ್ಯಾಬ್ಲೆಟ್ ತೊಗೋಬೇಕಲ್ವ, ಹಿಂಗೆ ಇದೆಯಾ, ಜ್ವರ ಬಂದಂಗಿದೆ ಅಂತ. ಪಾಪ ನೈಟಲ್ಲಿ ಚೆಕ್ ಮಾಡ್ತಾಯಿದ್ರು, ಜ್ವರ ಇದೆಯಾ ಅಂದ್ಬಿಟ್ಟು. ಬಟ್ ಅದೇ ಥರ ಆಗ್ಬಿಟ್ಟಿತ್ತು ನನಗೆ, ಸಿಕ್ಕಾಪಟ್ಟೆ. ಇನ್ನು ಬೆಳಗ್ಗೆ ಹೋಗೋವಾಗಲೂ ಬೈದೋದ್ರು, ನಂಗೆ ಟೈಮ್ ಇಲ್ಲ ಅಂತಂದರೆ ನಾನೇ ತಂದುಕೊಡ್ತಿದ್ದೆ ಫಸ್ಟು ಟ್ಯಾಬ್ಲೆಟ್ ತೊಗೋ ಅಂತ. ನಾನೇ ಹೋಗಿ ತೊಗೊಬಂದು ಟ್ಯಾಬ್ಲೆಟ್ ತೊಗೊಂಡೆ. ಮಧ್ಯಾಹ್ನ ಸ್ವಲ್ಪ ಪರವಾಗಿಲ್ಲ ಇವಾಗ. ಪಾಪ ಇವತ್ತು ಬೇರೆ ಸಬ್ಸ್ಕ್ರೈಬರು, ಅಂದರೆ ನಾನು ಹೇಳಿದ್ನಲ್ವ ಪಕ್ಕದ ಬಿಲ್ಡಿಂಗಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ ಅಂತ. ಪಾಪ ಅಪರೂಪಕ್ಕೆ ಮನೆಗೆ ಬಂದಿದ್ರು. ಅವ್ರಿಗೇನೂ ಮಾಡ್ಕೊಡೋಕ್ಕಾಗಿಲ್ಲ. ನನಗೆ ಒಂಥರ ನಿದ್ದೆ ಮಂಕು. ಪಾಪ ಅಲ್ಲಿಗೂ ಒಂದು 1 ಅವರ್ ಮೇಲೆ ಇದ್ದರು, ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರು. ಅವ್ರು ಬಂದಿದ್ದಕ್ಕೆ ಒಂದು ಸ್ವಲ್ಪ ಎಲ್ಲೋ ಟೈಮ್ ಪಾಸ್ ಆಯಿತು. ಮೈಂಡ್ ಒಂದು ಸ್ವಲ್ಪ ಬೇರೆ ಕಡೆ ಗಮನ ಕೊಟ್ಟಂಗೆ. ಅಲ್ಲಿವರೆಗೂ ಸ್ಟಿಚಿಂಗೇ ಮಾಡಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಇವತ್ತು ಬಂದ್ಬಿಟ್ಟು ಒಬ್ಬರು ಕಸ್ಟಮರ್ಗೆ ಅರ್ಜೆಂಟ್ ಕೊಡಬೇಕಿತ್ತು. ಸೊ ಹಂಗಾಗಿನೇ ಅದೊಂದು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಒಂದು 6 ಗಂಟೆಗೆ ಕೂತ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಿದೆ. ಇನ್ನು ಇವತ್ತು ಬಂದುಬಿಟ್ಟು ಅವಲಕ್ಕಿನೇ ತೊಗೊಂಡೆ. ನಾನು ಹೇಳಿಲ್ವಾ, ಇನ್ನು ಡೇ 1 ಅಂತ ಹೇಳಿಬಿಟ್ಟು ನಾನೇನು ಡಯಟ್ ವ್ಲಾಗ್ ಆಗಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ನಾನೇನು ಇದು ಮಾಡ್ಕೊಂಡಿಲ್ಲ. ಏನೇನು ಫುಡ್ ಇತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪೋಷನ್ ಕಂಟ್ರೋಲಲ್ಲೇ ಇದ್ದೀನಿ ಸ್ನೇಹಿತರೆ. ತಿಂದ್ಬಿಟ್ಟು ಬೇರೆ ಮಲ್ಕೊಬಿಟ್ಟಿದ್ನಲ್ವಾ, ಸೊ ಹಾಗಾಗಿ ನನಗೆ ಕ್ರೇವಿಂಗ್ಸು ಆ ಥರ ಏನೂ ಆಗಿರಲಿಲ್ಲ. ಒಂದು 3.5 hour ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಇನ್ನು ಈಗ ಸ್ವಲ್ಪ ವಾಕಿಂಗ್ ಮಾಡ್ಕೊಬಂದು ಇದು ಮಾಡ್ಕೋಬೇಕು. ಇನ್ನು ಒಂದು 2 ಗಂಟೆ ಹಂಗೆ ಏನು ಮಾಡಿದೆ ಅಂತಂದರೆ, ಬೆಳಗ್ಗೆ ಗಂಜಿ ಮಾಡಿಟ್ಟಿದ್ದೆ ಹಸ್ಬೆಂಡ್ಗೆ. ಸೊ ಅವ್ರಿಗೆ ಮಾಡಿ ಮಿಕ್ಕಿದ್ದು ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಹಾಕಿತ್ತು. ಅದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಆ ಗಂಜಿ ಮತ್ತು ಹುರ್ಗಡ್ಲೆ ಉಪ್ಪು ಕಡಲೆ ಅಂತ ಏನಂತೀವಿ, ಅದನ್ನು ತೊಗೊಂಡಿದ್ದೆ 2 ಗಂಟೆಗೆ. ಅದಾದಮೇಲೆ
ನನಗೆ ಸಿಕ್ಕಾಪಟ್ಟೆ ಇದಾಗ್ತಾಯಿತ್ತು. ಏನು ಹೇಳಿ, ನೆಗಡಿಗೆ ತಲೆ ಒಂಥರ ಭಾರ ಆಗ್ತಾಯಿತ್ತು. ಅದೇ ಸಬ್ಸ್ಕ್ರೈಬರ್ ಬಂದಿದ್ರು ಅಂತ ಹೇಳಿದ್ನಲ್ವ, ಅವ್ರು ಬಂದು ಹೋದ್ಮೇಲೆ ನಾನು ಒಂದು ಬ್ಲಾಕ್ ಕಾಫಿ ಮಾಡಿಕೊಂಡು ಕುಡಿದಾದ್ಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು. ಕುಡಿದ್ಬಿಟ್ಟು ಆಮೇಲೆ ಒಂದು ಬ್ಲೌಸ್ ಹೊಲ್ದೆ. ನೈಟಿಗೆ ಡಿನ್ನರ್ ಬಂದುಬಿಟ್ಟು ಸ್ವೀಟ್ ಕಾರ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ. ಸ್ವೀಟ್ ಕಾರ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಕಾರ್ನೇ ತೊಗೊಂಡೆ. ಡಯಟಲ್ಲಿ ತುಂಬಾ ಒಳ್ಳೆಯದು ಸ್ವೀಟ್ ಕಾರ್ನು. ಇದು ಇತ್ತೀಚಿನ ದಿನಗಳಂತಂತೂ ಸಿಗ್ತಾನೆ ಇರಲಿಲ್ಲ. ಯಾಕಂತಂದರೆ ನಾನು ಎಲ್ಲೋ ಔಟ್ಸೈಡ್ ಹೋದ್ರೂ ನಾನು ಅದ್ರ ಕಡೆ ಗಮನ ಕೊಡೋಲ್ಲ. ಬಟ್ ರಿಲಯನ್ಸ್ ಮಾರ್ಟಲ್ಲಿ ಇರುತ್ತೆ, ಇಲ್ಲ ಸ್ವಲ್ಪ ಸಿಟಿ ಅಂದರೆ ಬೊಮ್ಮನಹಳ್ಳಿಗೆ ಹೋಗ್ಬೇಕಾಗುತ್ತೆ, ಅಲ್ಲಿ ಸಿಗುತ್ತೆ. ನಾನು ಆ ಕಡೆ ಎಲ್ಲ ಹೋಗಿರಲಿಲ್ಲ. ಸೊ ಹಂಗಾಗಿನೇ ಇನ್ನು ಫ್ರೆಂಡು ಶರು ಇದ್ದಾರಲ್ವ, ಅವ್ರ ಕೈಯಲ್ಲಿ ತರಿಸ್ಕೊಂಡಿದ್ದೆ. ಅವ್ರೂ ತರ್ತಾಯಿರ್ತಾರೆ ಅವಾಗವಾಗ. ಶರು ನೀನು ಹೋದಾಗ ನನಗೊಂಚೂರು ತಂದು ಕೊಟ್ಬಿಡಪ್ಪ ಅಂತ ಹೇಳಿದ್ದಕ್ಕೆ 50 ರುಪೀಸ್ 4 ಏನು ಅಂತ ಅಂದ್ಬಿಟ್ಟು ತಂದು ಕೊಟ್ಟಿದ್ರಪ್ಪ. ಸೊ ಅದಕ್ಕೆ ಇವತ್ತು ಮನೆಯವ್ರಿಗೂ ಸೇರಿಸಿ ಬೇಯಿಸಿದೆ, ನಾನು ಒಬ್ಬಳೇ ಏನು ಅಂತ. ಆ್ಯಕ್ಚುಲಿ ನಾನಿವತ್ತು ಸ್ವೀಟ್ ಕಾರ್ನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಡಯಟ್ ಫುಡ್ ಥರ ಚೆನ್ನಾಗಿರೋದೊಂದು ಐಟಮ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನನಗೆ ಟೈಮ್ ಸಾಕಾಗಿಲ್ಲ ಅಂತಂದರೆ ನನಗೆ ಹುಷಾರಿಲ್ದಿರೋ ಕಾರಣ ಮಾಡ್ಕೊಳಕ್ಕಾಗಿಲ್ಲ. ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡಿಕೊಂಡೆ. ತುಂಬ ಒಂಥರ ಆಗ್ಬಿಟ್ಟಿತ್ತು ಸ್ನೇಹಿತರೆ. ಹೆಂಗೆ ಅಂತಂದರೆ ಬಾಯಿ ಕೆಟ್ಟೋಗಿರೋ ಥರ ಫುಲ್ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಈಗಲೂ ಕೂಡ ನನಗೆ ಆಗ್ತಾಯಿಲ್ಲ. ಆದರೂ ಕೂಡ ವೀಡಿಯೋ ಎಡಿಟ್ ಮಾಡಿ ಹಾಕ್ಬಿಡೋಣ, ಆದಷ್ಟು ಒಂದು ಅರ್ಧ ಗಂಟೆ ಹೋಗಿ ವಾಕ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು. ನಿನ್ನೆ ಮಳೆ ಇತ್ತ, ಹೋಗಲಿಲ್ಲ ವಾಕಿಂಗು. ಸೊ ಹಂಗಾಗಿನೇ ಇವತ್ತು ಹೋಗೋಣ, ಒಂದು ಹಾಫ್ ಆನ್ ಅವರ್ ಟು ಮುಕ್ಕಾಲು ಅವರ್ ಆಯಿತು ಅಂದರೆ 1 ಅವರು ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಸ್ವೀಟ್ ಕಾರ್ನ್ ಬೇಯಿಸ್ಬಿಟ್ಟು ಇದೇ ಡಿನ್ನರಾಗಿ ತೊಗೊಂಡಿದ್ದೆ ಸ್ನೇಹಿತರೆ. ಇನ್ನು ನಾಳೆ ನಾನು ಡೈಲಿ ವೆಯ್ಟ್ ಎಷ್ಟೆಷ್ಟು ಕಮ್ಮಿ ಮಾಡ್ಕೊತಾ ಇದ್ದೀನಿ ಅನ್ನೋದು ಒಂದು ಬುಕ್ಕಲ್ಲಿ ಬರೆದಿರ್ತೀನಿ. ಹಾಗೆ ಟೈಮ್ ಟೇಬಲ್ ಕೂಡ ನಾಳೆ ಕೊಡ್ತೀನಿ ಸ್ನೇಹಿತರೆ, ಯಾವ್ಯಾವ ಟೈಮ್ಗೆ ಏನೇನು ತೊಗೋಬೇಕು ಅಂತ. ಆ್ಯಕ್ಚುಲಿ ಇವತ್ತಿತ್ತು ಪ್ಲ್ಯಾನು ಹಿಂಗೆ ಮಾಡಬೇಕು ಅಂತ. ಬಟ್ ಅದೇ ಹೇಳಿಲ್ವಾ, ಬೆಳಗ್ಗೆಯಿಂದನೇ ಸ್ವಲ್ಪ ಸಿಕ್ಕಾಗಿದ್ದರಿಂದ ಏನೂ ಮಾಡೋಕ್ಕಾಗಿಲ್ಲ. ಬಟ್ ನಾಳೆ ಬಂದುಬಿಟ್ಟು ಟೈಮ್ ಟೇಬಲ್ ಜೊತೆಗೆ ಎಲ್ಲನೂ ಇದು ಕೊಡ್ತೀನಿ. ಇಲ್ಲಿ ನೋಡಿ, ವಿಡಿಯೋ ಎಕ್ಸ್ಪ್ಲೈನ್ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ತೇಜುದು ಅವ್ರ ಫ್ರೆಂಡ್ಸ್ದು ಡ್ಯಾನ್ಸ್ ಹಾಕಿದ್ದೀನಿ. ಇಷ್ಟ ಆಯಿತು ಅಂದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ, ಓಕೆನಾ. ಇದೇ ಫುಲ್ ಡೇ ವ್ಲಾಗ್ ಇವತ್ತು. ಫುಲ್ ಡೇದು ವ್ಲಾಗ್ ಇದೆ ಸ್ನೇಹಿತರೆ. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ನಾಳೆ ಆದಷ್ಟು ಸಾಧ್ಯ ಆದಷ್ಟು ಇದು ಮಾಡ್ತೀನಿ. ಆ್ಯಂಡ್ ಇವತ್ತು ಎಲ್ರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ನೀವೆಲ್ಲ ನಿಮ್ಮ ಹಸ್ಬೆಂಡ್ಗೆಲ್ಲ ಪೂಜೆ ಮಾಡಿದ್ರ ಅನ್ನೋದು ಹೇಳಿ. ನಾನಂತೂ ಇವತ್ತು ಫುಲ್ ಸಿಕ್ಕಾಗಿರೋದ್ರಿಂದ ಯಾವ ಪೂಜೆನೂ ಇಲ್ಲ, ಏನಿಲ್ಲ, ಸಿಂಪಲಾಗಿ ಇದು ಮಾಡಿದೆ ಅಷ್ಟೇ ಸ್ನೇಹಿತರೆ. ಇವತ್ತಿನ ವ್ಲಾಗು ಇದಾಗಿತ್ತು, ಇವತ್ತಿನ ಫುಲ್ ಡೇ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ನಾಳೆ ಇನ್ನೂ ಸೂಪರ್ ಆಗಿರೋವಂತಹ ಡಯಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಎಲ್ಲರೂ ಡಯಟ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್.